ಅತಿಗೆ ಚೆನ್ನಾಗಿದ್ದೀನೋ? ಸೂಪರ್ ಆಗಿದೆ. ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಬೆಂಗಳೂರು ಸ್ಟೇಷನ್ಗೆ ಇವತ್ತೇ ಡ್ಯೂಟಿ ಮೇಲೆ ಜಾಯ್ನ್ ಆಗಿದ್ದೀನಿ. ಹೌದಾ? ಅದಕ್ಕೆ ಪಾರ್ವತಿಗೆ ಹೇಗಾಯ್ತು? ಹೆಣ್ಣು ಅಥವಾ ಗಂಡು? ಏನ್ ಹೇಳ್ತಾ ಇದ್ದೀವಿ ಅಣ್ಣ? ಏನ್ ನಡೀತಂತ ವಿಷಯ ಸರಿಯಾಗಿ ಬಿಡಿಸಿ ಹೇಳಿ. ಶಿವಗಂಧ, ಏನಂತ ಹೇಳಪ್ಪ ನಾನೊಂದು ಊರಲ್ಲಿದ್ದಾಗ ಅಮ್ಮ ಮತ್ತೆ ಹೇಳ್ತಿ ಜಗಳ ಆಯ್ತಂತೆ. ನಿನ್ನ ಮೇಲೆ ಹಬ್ಬದಲ್ಲಿ ನೀನು ಹೇಳ್ತಿ ಮರಳಿ ಮನೆ ಬಿಟ್ಟು ಹೊರಟೋದು. ನೀನು ಬಂದ ತಕ್ಷಣ ಅಮ್ಮ ನನ್ನ ಹೆಂಡತಿ ಏನಂತ ಕೇಳಿದ್ರೆ ಅಮ್ಮ ಏನಂತ ಉತ್ತರ ಕೊಡಿದ ಅಮ್ಮ ಸಹಿತ ಮನೆ ಬಿಟ್ಟು ಹೊರಟೋದು. ನಾನು ಹೋಗುವಾಗ ನಿನಗೇನು ಹೇಳಿದ್ದೆ? ನಾನು ಬರುವವರಿಗೆ ನನ್ನ ಸಂಸಾರವನ್ನ ನೀನು ಮುಟ್ಟಿಗೆ ಹಿಡಿದು ಜೋಪಾನ ಮಾಡಂತ ಹೇಳಿದೆ. ನಾನು ಬಂದ ತಕ್ಷಣ ಅವರನ್ನು ನನಗೊಪ್ಪಿಸಿದ್ರೆ ನೀನೇ ನನ್ನ ಮಾಲಿನ ದೇವರಂತ ತಿಳಿದು ನಿನ್ನ ಪಾದ ಪೂಜೆ ಮಾಡ್ತಾ ಇದ್ದೆ. ಒಳ್ಳೆ ಹುಟ್ಟಿದ ಅಣ್ಣನೇ ನನಗೆ ಈ ರೀತಿ ಮೋಸ ಮಾಡ್ತಾನೆ ಅಂತ ನಾನು ಕನಸು ಮನಸ್ಸಲ್ಲಿ ನೆನೆಸಿದೆ. ಸರಿ, ಸಮಾಧಾನ ಮಾಡ್ಬೇಡಪ್ಪ. ಏನ್ ಮಾಡಕ್ಕಾಗುತ್ತೆ? ಬಾಳುದು ಬಪ್ಪದು ತಪ್ಪದು. ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ಮೊದ್ಲೇ ಹಯಾಸ್ಕೊಂಡು ಬಂದಿದ್ಯಾ, ಬಾ ರೆಸ್ಟ್ ಮಾಡುವಂತೆ. ಬಾರ ಸುಗಂಧ. ಮಿಸ್ಟರ್ ರಾಮೇಗೌಡ, ಈ ನಿನ್ನ ಮೊಸಳೆ ಕಣ್ಣೀರಿಗೆ ನಾನು ಒಳ್ಳೆ ಆಗ್ತೀನಂತ ತಿಳಿದಿದೆಯಾ? ಅಯ್ಯೋ ಬೆಪ್ಪೆ, ನಾನು ಬಂದಿರೋದು ಇಲ್ಲಿಗೆ ರೆಸ್ಟ್ ಮಾಡಕ್ಕಲ್ಲ, ಆದಷ್ಟು ಬೇಗ ನಿನ್ನ ಅರೆಸ್ಟ್ ಮಾಡಬೇಕೆ. ನಾನು ನಿದ್ದೆ ಮಾಡವನೆಲ್ಲ. ಇನ್ನು ಮೇಲೆ ಪ್ರತಿ ಕ್ಷಣವೂ ನಿನ್ನ ನಿದ್ದೆ ಕೆಲಸವನ್ನು ಅನ್ನೋದನ್ನು ಮರಿಬೇಡ. ನೀನು ಮಾಡಿರುವಂತ ಹಲಕ ಕೆಲಸ ಈ ಊರಲ್ಲಿ ಒಂದ ಎರಡ ಹೇಳ್ತಾ ಹೋಗಿಬಿಟ್ರೆ ಒಂದು ಡಿಕ್ಷನರಿನೇ ಬರೀಬಹುದು. ಆದರೆ ತಿರುಗಿ ಬರೋದ್ರೊಳಗಾಗಿ ಈ ಮನೆಯಲ್ಲಿ ನನ್ನ ತಾಯಿ, ನನ್ನ ಹೆಂಡತಿ ಪುಣ್ಯ ಇಲ್ಲ. ನನ್ನ ಹೆಂಡತಿ ಪಾರ್ವತಿ ಎಲ್ಲಿ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಳು. ತುತ್ತು ಅನ್ನಕ್ಕಾಗಿ ಯಾರ ಹತ್ರ ಕೈ ಚಾಚಿದೆ? ಮಿಸ್ಟರ್ ರಾಮೇಗೌಡ, ನನ್ನ ತಾಯಿ ನನ್ನ ಹೆಂಡತಿ ಇಬ್ಬರು ಸಿಕ್ಕರೆ ಸರಿ, ಇಲ್ಲಾಂದ್ರೆ ಆದಷ್ಟು ಬೇಗ ಇದೇ ನಿನ್ನ ಪಾಲಿಗೆ ಮಾರಿ ಹಬ್ಬ. ಆದರೆ ಇನ್ನು ಮುಂದೆ ಇದೆ ನಿನಗೆ. अब मजा आएगा, एक खेल